ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜೆ.ಡಿ. ಶ್ರೀನಾಥ್ ರೈಡರ್. ನಮ್ಮ ಫಾಲೋವರ್ಸ್ ಎಲ್ಲ ಸ್ವಲ್ಪ ಜನ ಕೇಳ್ತಾಯಿದ್ರು, ಬ್ರೋ ಒಂದು 4-5 ದಿನದಿಂದ ಯಾಕೆ ಬ್ರೋ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಅದಕ್ಕೆ ಒಂದೇ ಕಾರಣ, ಯಾಕಂದರೆ ನಾನು ನಮ್ಮ ಊರಿಗೆ ಬಂದಿದ್ದೆ. ಅಲ್ಲಿ ಸ್ವಲ್ಪ ಬ್ಯುಸಿ ಪ್ಲಸ್ ನೆಟ್ವರ್ಕ್ ಇಶ್ಯೂ ಎಲ್ಲ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ವೀಡಿಯೋಸ್ ಎಡಿಟಿಂಗ್ ಮಾಡೋಕ್ಕೂ ಕಷ್ಟನೇ ಇದೆ, ಮತ್ತು ಆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಯಾವುದೂ ಮಾಡಿಲ್ಲ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಗೆ ಒಂದು ಬಂಪರ್ ಆಫರು ಹೆಂಗೆ ಅಂತಂದರೆ, ಗುರು ಈ ವರ್ಲ್ಡಲ್ಲೇ ಇರಲ್ಲ ಅಂತ ಆಫ್ ರೋಡ್ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ. ಬಿಕಾಸ್ ಯಾಕಂದರೆ ಈ ಒಂದು ರೇಂಜಲ್ಲಿದೆ, ಆಲ್ಮೋಸ್ಟ್ 100 ಮೀಟರ್ಸ್ ಇದೆ. ಒಂದು ರೇಂಜಲ್ಲಿ ಇರುತ್ತೆ ಗುರು, ನೀವು ಯಾವಾಗ ಬೇಕಾದರೂ ಬರ್ಬೋದು. ಇವಾಗ ಒಂದು 15 ವರ್ಷ 20 ವರ್ಷ ಮೇಲೇ ಆಯಿತು ರೋಡ್ ಹಾಕಿ. ಇನ್ನೊಂದು 10 ವರ್ಷ ಬೇಕಾದರೆ ಅಗ್ರಿಮೆಂಟ್ ಮಾಡ್ಕೊಳ್ತೀನಿ, ಯಾಕಂದರೆ ನಮ್ಮ ಕಡೆ ಬೇಗ ರೋಡ್ಗಳು ಹಾಕಲ್ಲ. ನನ್ನ ಮೇಲೆ ಹಣೆ ಇಟ್ಟಳು ಇದೆ ಅಲ್ಲ, ಇನ್ನೂ ಬೇಜಾನಿದ್ದಾವೆ ನೋಡಿ. ಒಂದು ರೇಂಜಲ್ಲಿ ಫ್ಲೈಯಿಂಗ್ ಆಗ್ತಿದೆ ಅಪ್ಪ, ಗ್ಯಾರಂಟಿ ಗೊರ್ರು ಒಂದು ರೇಂಜಲ್ಲಿ ಗುರು. ಇಂಥ ರೋಡು, ನನ್ನ ಮಾತು ಕೇಳಿ, ಇಂಥ ರೋಡ್ ಎಲ್ಲಿ ಹೋದ್ರೂ ಸಿಗೋದೇ ಇಲ್ಲ, ಚಾನ್ಸೇ ಇಲ್ಲ. ಈ ಥರ ರೋಡ್ಗೆಲ್ಲ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಆ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ಸೇರಿದ್ರೆ ಬೆಂಗಳೂರಿಂದ ಹೈದರಾಬಾದ್ ಹೋಗೋ ರೋಡು ಚೆಂಡೂರು ಕ್ರಾಸ್ ಅಂತ ಸಿಗುತ್ತೆ, ನಿಯರ್ ಬೈ ಬಾಗೇಪಲ್ಲಿ ಹತ್ರ. ನಮ್ಮೂರಿಗೆ, ನಮ್ಮ ಮನೆಗೆ ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರುತ್ತೆ. ನೀವು ಬೇಕಾದರೆ ನೋಡ್ಕೋಬೋದು, ಲೊಕೇಶನ್ ಎಲ್ಲ ನೋಡ್ಕೋಬೋದು. ಈ ಚೆಂಡೂರು ಕ್ರಾಸ್ ಅಂತ ಲೊಕೇಶನ್ ಹಾಕೊಂಡು ಬಂದರೆ ಗುರು ಭರ್ಜರಿ ಆಫ್ ರೋಡು ಗುರು. ಒಂದು ಗುಣಿಯಲ್ಲಿ ಇಳಿಸಿ ಗಾಡಿ ಮೂವ್ ಮಾಡಿದ್ದೀವಿ ಅಂತಂದರೆ ಒಂದು ರೇಂಜಲ್ಲಿ ಫ್ಲೈಯಿಂಗ್ ಆಗುತ್ತೆ. ನನ್ನ ಮೇಲೆ ಹಣೆ ಇಟ್ಟಳು ಹೆಂಗೆ ಅಂತಂದರೆ, ಏರ್ಪೋರ್ಟಲ್ಲಿ ಫ್ಲೈಟ್ಗಳೆಲ್ಲ ಝುಯ್ ಅಂತ ಹೋಗ್ತಿರ್ತಾವಲ್ಲ, ಆ ರೇಂಜಲ್ಲಿ ಆಗ್ತಿರೋದೆ ಗುರು. ನನ್ನ ಮಾತು ಕೇಳಿ ಆಫ್ ರೋಡ್ ಮಾಡ್ಬೇಕಂದಿರೋರು, ಬೆಂಗಳೂರಲ್ಲಿ ಸ್ವಲ್ಪ ಪ್ಲೇಸಸ್ ಇದ್ದಾವೆ, ನಾನು ಆಲ್ರೆಡಿ ವೀಡಿಯೋಸಲ್ಲಿ ಹೇಳಿದ್ದೀನಿ. ಆ್ಯಂಡ್ ನಮ್ಮೂರ ಕಡೆ ಹೆಚ್ಚು ಕಮ್ಮಿ ಒಂದು 10-15 ವರ್ಷದಿಂದ ಆಫ್ ರೋಡ್ಗಳಿದ್ದಾವೆ. ನಾನು ಇನ್ನೂ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನನಗೆ ಸ್ವಲ್ಪ ಟೈಮ್ ಸಾಕಾಗಿಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಅದು ಮಾಡೋಕ್ಕಾಗಿಲ್ಲ. ಬೆಸ್ಟ್ ರೂಟ್ಗಳು ಅಂತಂದರೆ ನಮ್ಮೂರ ಹತ್ರ ಇದ್ದಾವೆ. ಯಾವಾಗಾದರೂ ಮಾಡಬೇಕು ಅಂದ್ಕೊಂಡಾಗ ನಮಗೆ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ, ಇಲ್ಲ ಫೇಸ್ಬುಕ್ಕಲ್ಲಾಗಲಿ, ಇಲ್ಲ ಯೂಟ್ಯೂಬಲ್ಲಾಗಲಿ ಒಂದು ಕಾಮೆಂಟ್ ಹಾಕಿ, ನಾವು ಖಂಡಿತವಾಗ್ಲೂ ನಿಮಗೆ ಲೊಕೇಶನ್ ಕಳಿಸ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ನಿಮಗೆ ಬೆಸ್ಟ್ ಆಫ್ ರೋಡ್ ಯಾವುದು ಅಂತಂತ ನಾನು ತೋರಿಸ್ತೀನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.